ಲೇ ಯಾಕೆ ಹಿಂಗ್ ಮನಿ ಕಣಿದ್ಯಾ ಏನಾಯ್ತೆ? ಅಯ್ಯೋ ಯಾಕೋ ಕೈ ಕಾಲೆಲ್ಲ ನೋಯ್ತಾವೆ ಕಣ್ರಿ ಅದಕ್ಕೇನೆ ಒಂದ್ಸಣ ಅವತ್ತು ಮನಿ ಕಂಡೆ ಯಾಕೋ ಸುಸ್ತದಂಗ ಆಗ್ತೈತಿ. ಹ್ಞೂ ಕೂಲಿ ಹೋಗಿ ಮಧ್ಯಾಹ್ನಕ್ಕೆ ಬಂದೆ ನಾನು. ಯಾಕನ ಸೆನಕಿಲ್ದಂಗಾಗಿತ್ತು, ಮಾಡೋಕ್ಕಾಗಲಿಲ್ಲ ಬಿಸ್ಲಾಗೆ. ಅದಕ್ಕೆ ಹೊತ್ತು ಮುಂಚೆ ಅದೇ ಬಂದೆ ನಾನು. ಹೋಗಮ್ಮ ಅಂತೇಳಿ ಗುಂಡಜ್ಜಿನೂ ಭಾಗ್ಯಮ್ಮನೂ ಕಳಿಸಿರು. ನನಗೆ ಯಾಕನ ನಡೆಯೋಕ್ಕೂ ಆಗಲಿಲ್ಲ. ಅವಣ್ಣ ಇನ್ನೇನೆ ಗಾಡಿ ಗೀತಾತ ಬಿಡ್ತು ಅಲ್ಗ. ನಾನು ಊರ ಮಗ್ಲಕ್ಕ ನಾನು ತಿರ್ಗಲ್ಲಿಂದ ಇಲ್ಗಾನ ನಡ್ಕೊಂಬರೋಟಾಗಿ ಸುಸ್ತಾಗೋಯ್ತು ಕಣ್ರಿ. ಹೌದಾ? ಅಯ್ಯೋ ಮತ್ತೆ ಅಡುಗೆ ಮಾಡಿದ್ಯೋ ಇಲ್ವೋ? ಇನ್ನು ಯಾತೂ ಮಾಡಿಲ್ಲ, ಯಾಕೋ ಸುಸ್ತು, ಮೈ ಕೈ ನೋವು, ಎದ್ದು ಏನು ಮಾಡಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ಹೇಳು? ಒಂದಿಷ್ಟು ಸಾರು ಪಾರು ಯಾತು ಇಲ್ವೇ? ತಂಗಳದು ಸಾರು ಇದ್ದಿದ್ರೆ ಅಕ್ಕಿನಾದ್ರೂ ಇಕ್ತಿದ್ದೆ ನಾನು. ಅನ್ನ ಮಾಡ್ಕೊಂಡು ಅದನ್ನೇ ಸಾರ ಬಿಸಿ ಮಾಡ್ಕೊಂಡು ಉಣ್ಬೋದಾಗಿತ್ತು. ಅಯ್ಯೋ ಸಾರು ಇಲ್ಲ, ಎಂಥದ್ದು ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಹೋಗತ್ತ. ನನಗೂ ಸಾಕಾಗ್ಬಿಟ್ಟೈತಮ್ಮ. ಕೂಲಿ ಹೋಗಿ ಬಂದಿತ್ತು ಅದ್ಕೊನು ಸುಸ್ತಾದಂಗೆ ಆಗಿತ್ತು ನನಗೂ. ನೀನು ನೋಡಿರಿ ಹಿಂಗೆ ಮನೆ ಕಂಡಿದ್ಯಾ, ಏನು ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ ನೀನು ಹೋಗಿ ಒಂದಿಟ ಯಾತನ ಗೊಜ್ಜ ಪಜ್ಜ ಕ್ಯೂಸು ಒಂದಿಟ ಅಕ್ಕಿ ಇಕ್ಕಿ. ಹೋಗೆ ನನಗೆ ಆಗಲ್ಲ, ನನ್ನ ಕೈಲೂ ಆಗಲ್ಲಮ್ಮ. ಗೊಜ್ಜು ಪಾಜು ಕ್ಯೂಸಾಕು ಬರಲ್ಲ ನನಗೆ. ಅದಕ್ಕಿ ನೀರಿಕ್ಕಿರೆ ಯೋಸಿಕ್ಬೇಕು ಅಂತ ಗೊತ್ತಾಗಲ್ಲ. ಒಟ್ಟು ಮೆತ್ತಗಾಗೋದು ಒಂಬಾಕ್ಸರ್ ಬರಲ್ಲ. ಆಮೇಲೆ ನನಗೂ ಬೇರೆ ಸುಸ್ತಾಗೈತೆ ಯಾಕನ. ನೀನು ನೋಡಿರಿ ಹಿಂಗೆ ಮನೆ ಕೇಳಿದ್ಯಾ, ಏನು ಮಾಡೋದೀಗ? ಅಪ್ಪ ಅಪ್ಪ ಯಾಕಪ್ಪ ಏನಾಯ್ತು? ಅಮ್ಮ ಯಾಕೆ ಮನೆ ಕಣೈತೆ? ನಿಮ್ಮ ಅಮ್ಮಗೆ ಯಾಕೆ ಸೆನಕಿಲ್ವಂತೆ, ಸುಸ್ತಂತೆ, ಕೈಕಾಲು ನೋವಂತೆ. ಕೂಲಿ ಹೋದಳು ಮಧ್ಯಾಹ್ನಕ್ಕೆ ಬಂದ್ಲಂತೆ. ಅದಕ್ಕೆ ಈಗ ನೋಡಿರೆ ಅಡುಗೆ ಮಾಡೋಕ್ಕೆ ಆಗಲ್ವಂತೆ. ನನ್ನ ಅಕ್ಕಿ ಇಕ್ಕು ಗೊಜ್ಜು ಕ್ಯೂಸು ಅಂತಾಳೆ. ನನಗೂ ಸುಸ್ತಾಗೈತೆ ಕಣೆ, ನನಗೂ ಏನೂ ಮಾಡೋಕ್ಕಾಗಲ್ಲ ಅಂದರೆ ನೋಡು ಏನಾನ ಮಾಡೋಗು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ನಾನು ಯಾಕೆ ಮಾಡೋಣ ಹೇಳಮ್ಮಲ್ಲಿ? ಹೋಗತ್ತ. ಹೌದಾ? ಯಾಕಮ್ಮ ಏನಾಯ್ತು? ನೀನು ಒಂದೇ ಸಮಕ್ಕೆ ಕೂಲಿ ಹೋಗ್ತೀಯ, ಒಂದ್ ದಿವಸ ಮಂತಾಗಿರಲ್ಲ. ಅದಕ್ಕೆ ಮತ್ತೀಗ ಹಿಂಗೆ ಮೈ ಕೈ ನೋವು ಸುಸ್ತು ಅಂತ ಆಗೋದು. ವಾರದಾಗ ಒಂದು 4 ದಿವಸ ಹೋಗ್ಬೇಕು, ಒಂದು 2 ದಿವಸ ಮಂತಾಗಿರ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ಯಾರು ಆಗಲ್ಲ. ಇರಾರಿ ಇಬ್ರು. ನೀವಂತೂ ದಿನ ಕೂಲಿ ಅಂತ ಹೋಗ್ತೀರಮ್ಮ ಹಂಗೇನೆ. ಏನ್ ಮಾಡೋದಮ್ಮಲ್ಲಿ? ಅಯ್ಯೋ ಮಗ ಅಂತಾನ ನಮಗೂ ಇದ್ದಿದ್ರೆ ಇವತ್ತು ನಮ್ಮ ಕಷ್ಟ ಸುಖಕ್ಕಾಗನು. ಆದ್ರೆ ಏನ್ ಮಾಡ್ತೀಯ? ಅವನು ಅದ್ಯಾವುದೋ ಜಾತ್ರೆ ಮಾಗೋಡ್ ಜಾತ್ರೆಗೆ ಹೋದಾಗ ಕಳೆದೇ ಹೋದ ನಿನ್ ತಮ್ಮ. ಅವನಿದ್ದಿದ್ರೆ ನಮ್ಗೆ ಹೆಂಗೋ ಆಸರೆ ಆಗಿರೋನು. ಆದ್ರೆ ಏನ್ ಮಾಡ್ತೀಯ? ಅವನು ಕಿತ್ಕೊಂಡ್ಬಿಟ್ಟ ದೇವರು. ಎಲ್ಲ ಇದ್ದಾನೋ ಏನೋ. ಈ ವರ್ಷ ಆದ್ರೂ ನಾನು ಸುಳುವೇ ಇಲ್ಲ. ಯಾರ ಮನೆಗೆ ಇದ್ದಾನೋ ಏನ್ ಕತ್ತೀಯೋ? ಅಯ್ಯೋ ಬಿಡೆ, ಎಲ್ಲ ಇದ್ದಾನೋ ಏನೋ. ನಾವು ಹುಡುಕಿ ಸಾಕಾಗೋಯ್ತು. ಯಾರನ್ನೂ ಕೇಳಿದ್ರು ಇಲ್ಲ, ಪೊಲೀಸ್ನವ್ರಿಗೆ ಹೇಳಿದ್ರು ಇಲ್ಲ. ಅವರು ಹುಡುಕಿ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿ ಸುಮ್ಮನಾದ್ರು. ಏನು ಮಾಡ್ತೀಯ? ಎಲ್ಲನ ಇದ್ದಿದ್ರೆ ಇಟ್ಟತ್ತಿಗೆ ಬರಬೇಕಾಗಿತ್ತು. ಅವ್ನು ಕಳೆದೋಗಾಲಿ ಒಂದು 15 ವರ್ಷ ಆಗ್ಲಿಲ್ವೇನಪ್ಪ? ಆಯ್ತಮ್ಮ. ನೀನು ಅವನು ಇನ್ನ ಸಣ್ಣರು. ಅವಾಗ ಜಾತ್ರೆಗೆ ಹೋಗಿದ್ವಲ್ಲ, ಅವಾಗ ತಪ್ಪಿಸ್ಕೊಂಡನು. ಅದು ಯಾರು ಕರ್ಕೊಂಡು ಹೋದ್ರು, ಎಲ್ಲಿಗೆ ಹೋದ್ನೋ ಒಂದು ಗೊತ್ತಿಲ್ಲಮ್ಮ. ಏನು ಮಾಡ್ತೀಯ? ಮಗ ಇದ್ದಿದ್ರೆ ಹೆಂಗೋ ನಮ್ಗೆ ಆಸರೆ ಆಗಿರೋನು. ಹೋಗ್ಲಿ ಬಿಡಪ್ಪ, ನಾನಿದ್ದೀನಲ್ಲ. ನಾನೇ ನಿಮ್ಮ ನೋಡ್ಕಮಲ್ಲ ಅಂತೀನ? ಮಗನೇ ಇರ್ಬೇಕಾ? ಹಂಗಲ್ಲ ಕಣಮ್ಮಲ್ಲಿ. ನೀನ್ ಹೆಣ್ಮಗಳು ಎಷ್ಟೇ ಆಗ್ಲಿ ಇಲ್ಲಿ ನಮ್ಮ ಮನೆಗಿದ್ರೆ ಹೆಂಗಾಗುತ್ತೆ ಹೇಳು? ನಿಮ್ಮ ಅತ್ತೆ ಮಾವು ನೋಡ್ಕೊಂಬದ್ ಬೇಡವಾ? ನಿನ್ ಗಂಡ ನೋಡ್ಕೊಂಬದ್ ಬೇಡವೇನಮ್ಮ? ಏನೋ ಇದ್ದೂರಾಗಿದ್ಯಾ, ಕಷ್ಟ ಸುಖ ವಿಚಾರಿಸಿ ಅಷ್ಟೇ ಸಮಾಧಾನ ನನಗೆ. ಹೋಗ್ಲಿ ಬಿಡು. ಏನ್ ಬಂದಿದ್ದು? ಏನು ಇಲ್ಲ, ಸುಮ್ಮನೆ ಬಂದೆ ಹಂಗೆ. ಇಲ್ಲ ಆಸೆ ಹೋಗ್ತಿದ್ನ, ಮಾತಾಡ್ಸ್ಕೊಂಡು ಹೋಗೋಣ. ಅಪ್ಪ ಇನ್ನೂ ಸ್ಯಾನೆ ದಿನ ಆತು ಸಿಗದೇ ಇಲ್ಲ, ಕೂಲಿ ಹೋಗ್ತಾರೆ ಅಂತಾನೆ ಬಂದೆ ನಾನೇನೆ. ನೀನ್ ನೋಡಿದ್ರೆ ಹಿಂಗ್ ಮನಿ ಕಂಡಿದೀಯ. ಯಾತು ಸಾರು ಪಾರನು ಯಾತು ಮಾಡಿಲ್ವೇನು? ಇಲ್ಲ ಕಣಮ್ಮ, ಸಾರಿಲ್ಲ, ಎಂಥದಿಲ್ಲ. ಎದ್ದಾಗ ಚಿತ್ರಾನ್ನ ಮಾಡಿದ್ದೆ, ಅದನ್ನೇ ತಿಂದು ಹೋಗಿದ್ವಿ ಇಬ್ರು ಕೂಲಿನ. ಬಿಡು ಬೈನ ಬಂದಾಗ ಯಾತನ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ನನಗೆ ನೋಡಿದ್ರೆ ಹಿಂಗಾಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ? ಯಾತನ ಗೊಜ್ಜಕ್ಕಿ ಉಸ್ಕೊಂಡು ಉಂಟಿ ಬಿಡು. ಎಲ್ಲಿ ಕಾವೇರಿ ಕರ್ಕೊಬರಕ್ಕಿಲ್ಲ ಅಮ್ಮಣಿನ? ಅವಳು ಎಲ್ಲ ಆಟ ಆಡಕ್ ಹೋಗಿದ್ಲು ಕಣಮ್ಮ, ಅವ್ರ ಅತ್ತೆ ಜೊತೆಗೆ ಇರ್ಲಿಲ್ಲ. ಬಿಡು, ನಮ್ಮನೆಗೇನೆ ಸಾರು ಮಾಡಿದ್ದೀನಿ ಐತೆ. ಇದು ಮಾಡಿದ್ದೆ, ಮೆತ್ತದ ಆಲೂಗೆಡ್ಡೆನು ಕಡಲೆಕಾಳು ಹಾಕ್ಬಿಟ್ಟು ಹುಳಿ ಮಾಡಿದ್ವಿ ಎದ್ದಾಗ. ಇನ್ನ ಸ್ಯಾನೆ ಐತೆ, ಇಬ್ರಿಗೂ ಆಗವಟ. ಬೇಡ, ಏನ್ ಮಾಡೋದು? ಇಬ್ರಿಗೂ ಆಗ ಅನ್ನ ಮುದ್ದೆ ಸಾರು ಎಲ್ಲನ ಇಲ್ಲಿಗೆ ಕೊಟ್ಟು ಕಳಿಸ್ತೀನಿ, ಇಲ್ಲೇ ಊಟ ಮಾಡ್ರಿ. ಇಲ್ಲಿಗ ನಿಮ್ಮನೆಯಿಂದನ? ಅಯ್ಯೋ ಬಿಡಮ್ಮ, ಬೇಡ. ನಿಮ್ಮ ಅತ್ತಿಗೆ ನಾನು ಒಂದ್ಗಿಂದವಳ. ಆಮೇಲೆ ನೀ ಹತ್ರ ಬೇರೆ ಇದ್ದಾಳೆ, ನಿಮ್ಮನೆಗೂ ಸ್ಯಾನೆ ಜನ. ಆಮೇಲೆ ಸಾರ್ಗಿರ್ ಸಾಲ್ವು ಅಂದ್ರೆ ನಿಮ್ಮ ಅತ್ತೆ ನೀನು ಬೈತಾಳ. ಆಮೇಲೆ ಯಾಕೆ ಬೇಕು ಬಿಡು, ನಾವೇ ಯಾತನ ಗೊಜ್ಜ ಪಜ್ಜಕ್ಕೆ ಯೂಸ್ಕೊಂಡು ಉಮ್ತೀವಿ. ನೀನು ಹೋಗು. ಯಾಕೆ ನೀ ಯಾತಕ್ಕೆ ಬಂದಿದ್ದ ಏನೋ? ಅಯ್ಯೋ ಏನು ಆಗಲ್ಲ ಬಿಡು, ಅಪ್ಪ ಇನ್ ಕರ್ಕೊಂಡು ಹೋಗ್ತೀನಿ. ಅಪ್ಪ ಬಾರಪ್ಪ, ಕೊಟ್ಟು ಕಳಿಸ್ತೀನಿ ನಿನ್ಗೆ ಒಂದು ಟಿಫಿನ್ ಕೆರೆ ಕಿಕ್ಕಿ ತಗೊಂಬಂದು ಇಬ್ರು ಕುತ್ಕೊಂಡು ಊಟ ಮಾಡಿ ಮನೆ ಕಳ್ರಿ. ಎದ್ದಾಗ್ಲೂ ಕಳಿಸ್ತೀನಿ ಊಟನ. ಹಂಗ ಸರಿ ಕಣಮ್ಮಲ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ನನಗೂ ಸುಸ್ತಾಗೈತೆ. ನಡಿ, ನೀನು ನಡಿ, ನಾನು ಬರ್ತೀನಿ. ಸರಿ ಬಾ, ನಾನು ಹಂಗೆ ಎಲ್ಲನ ಟಿಫಿನ್ ಕೆರೆಕೆಲ್ಲನ ತುಂಬ್ತಿರ್ತೀನಿ. ಜಲ್ದ್ ಬಾ, ಹಂಗ ತಗೊಂಬಂದು ಉಂಡು ಮನೆ ಕೆಮ್ಮದಂತೆ. ಯಾತನ ಮಾತ್ರ ಗೀತೆ ಯಾತನ ನುಂಗಕ್ಕಿಲ್ವೇನಮ್ಮ? ಹೌದಾ?
ಮಾತ್ರೆನಾ ಸರಿ ಆಮೇಲೆ ನುಂಗ್ತೀನಿ ಬಿಡು ಉಂಡ್ಮೇಲೆ ಸರಿ ಅಮ್ಮ ನಿಮ್ಮ ಅತ್ತಿ ಏನೋ ನೊಂದ್ಗಿಂದಾಳು ಆಮೇಲೆ ನನಗದೇ ಒಂದಿದು ನಾವ್ ಹೆಂಗಾದ್ರೂ ಇರ್ತೀವಿ ನೀನ್ ಚೆನ್ನಾಗಿರಮ್ಮ ಸದ್ಯಕ್ಕೆ ಅಯ್ಯೋ ನಾನು ಚೆನ್ನಾಗಿದ್ದೀನಿ ಬಿಡಮ್ಮ ಕಷ್ಟ ಅಂದ್ಮೇಲೆ ಮಗಳು ಇಲ್ಲೇ ಇದ್ದು ನೋಡ್ಕೊಂಬಿದ್ರೆ ಯಾರನ್ನ ಏನಂಬಲ್ಲ ನನ್ಗಾದ್ರೂ ಹೆಂಗ್ ಎಷ್ಟು ಬೇಜಾರಾಗಲ್ವೇ ನಮ್ಮ ಅಮ್ಮ ಚೆನ್ನಾಗಿಲ್ದಿದ್ರು ನಾನು ನೋಡ್ಕೊಂಬಿಲ್ಲ ಅಂತ ನನಗೆ ಒಂಥರ ಅನ್ಸುತ್ತೆ ಸುಮ್ಮನೆ ನೀನೇನ್ ಚಿಂತೆ ಮಾಡ್ಬೇಡ ಏನು ಒಂದೊತ್ತಿನ ಊಟಕ್ಕೆ ಇಕ್ಕಿದ್ರೆ ನಮ್ಮ ಮನೆ ಗಂಟೆಲ್ಲ ಏನು ಹೋಗಲ್ಲ ಬಾರಪ್ಪ ನೀನು ಸರಿ ಅಮ್ಮ ನಡಿ. ಲೇ ಮನೆ ಕಂಡಿರು, ನಾನು ಹೋಗಿ ಊಟ ಇಸ್ಕೊಬತ್ತೀನಿ, ತಂದು ಉಂಡು ಮನಿಕಮ್ಮನ. ಸರಿ ಆಯ್ತು, ಜಲ್ದಿ ಬರ್ರಿ. ಅಯ್ಯೋ ನನ್ನ ಮಗ 15 ವರ್ಷದಿಂದ ಕಳೆದೋದವನು, ಅದು ಎಲ್ಲೋದ್ನೋ ಏನೋ ದೇವ್ರೇ. ನನಗಂತೂ ಯಾವಾಗಾನ ಕನಸ್ದಾಗ ಒಂದೊಂದ್ಸಲ ನನ್ನ ಮಗ ಬಂದೇನು ಅನ್ನಿಸುತ್ತೆ, ಆದರೆ ಬೆಳಗ್ಗೆ ನೋಡಿರೆ ಅದೇ ಇರಲ್ಲ. ಹೆಂಗೋ ನಮ್ಮಲ್ಲಿ ಇದ್ದೂರಾಗೇನೆ ಕೊಡ ಊಟಕ್ಕೆ ಕಷ್ಟಕ್ಕಾದ್ರೂ ಆಗ್ತಾಳೆ. ಗುಲಾಬಿ ಗುಲಾಬಿ ಸಾರು ಐತೆ ಅವನಿಷ್ಟು ಹೆಚ್ಚಾಗಿ, ಸಾರು ಒಂದಿಷ್ಟ ಐತೆ ಮಲ್ಲಿ. ಈ ಸಾಲ್ ಬರುತ್ತೋ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಐತಮ್ಮ. ಯಾಕೆ? ಹೌದಾ? ಅಯ್ಯೋ ನಮ್ಮ ಅಮ್ಮಗೆ ಬೇರೆ ಯಾಕೋ ಕೈಕಾಲು ನೋವು ಸುಸ್ತಂತೆ, ಮನೆ ಕಣೈತೆ, ಸಾರು ಇಲ್ಲ ಏನು ಅಡುಗೆನೂ ಮಾಡಿಲ್ವಂತೆ. ಅದಕ್ಕೆ ಅವ್ರಿಗೆ ಒಂದಿಷ್ಟ ಅನ್ನ ಮುದ್ದೆ ಆಗೈತಾ? ಹ್ಞೂ ಆಗಿದೆ, ಎಲ್ಲ ಆಗೈತೆ. ಇನ್ನೇನು ಊಟ ಮಾಡ್ಬೇಕಷ್ಟೇನೆ. ಅಮ್ಮವರು ಮತ್ತು ಸಾವುಕಾರರು ಬಂದ ತಕ್ಷಣ ಅವ್ರಿಗೆಲ್ಲ ಊಟಕ್ಕಿಕ್ಕಿ ನಾವು ಊಟ ಮಾಡಬೇಕು. ಅಂದರೆ ಏನು ಮಾಡ್ತೀವಿ ಇವಾಗ? ಅವ್ರಿಗೊಂದಿಷ್ಟು ಕೊಟ್ಟು ಕಳಿಸ್ಬೇಕಾಗಿತ್ತು ಸಾರು ಅನ್ನ ಮುದ್ದೆನ. ನಾವು ಏನಾರ ಬೇರೆ ಸಾರು ಮಾಡೋಣ? ಬೇಗ 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 ಆಗಂತದ. ಈಗ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಕೊಟ್ಟು ಕಳ್ಸೋಣ, ಅವ್ರು ಮಾಡ್ಕೊಂಡು ಉಂಬಕ್ಕಾಗಲ್ವಂತೆ, ಅದಕ್ಕೆ. ಹೌದಾ? ಸರಿ ಆಯ್ತು ಬಿಡು. ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಒಂದು ಮುದ್ದೆ ಅಷ್ಟು ಅನ್ನ ಸಾರು ಎಲ್ಲ ಇಕ್ಕಳಿಸು. ತೀರ ಸಾಲು ಬಂದಿದ್ದ ನಾವು ಮಾಡ್ಕೊಂಬಕ್ಕಾಗುತ್ತೆ. ಸರಿ ಹಂಗೆ ಮಾಡೋಣ ಹೇಳು, ಎಲ್ಲ ಟಿಫಿನ್ ಕ್ಯಾರಿ ಕಿಕ್ಕಿ ಕೊಟ್ಟು ಕಳಿಸ್ತೀನಿ. ಸರಿ ಹೋಗು, ಟಿಫಿನ್ ಕ್ಯಾರಿ ಕಿಕ್ ಹೋಗು. ನಿಮ್ಮ ಅಪ್ಪ ಬರುತ್ತಾ ಏನು ತಾಂಡೋಗಿ ಕೊಟ್ಟು ಬರ್ಬೇಕಾ? ಇಲ್ಲ ನಮ್ಮ ಅಪ್ಪನೇ ಕರ್ಕೊಂಬಂದೆ, ಬಾರಪ್ಪ ತಾಂಡೋಗಿವಂತೆ ಅಂತಾನೆ. ನಾನು ಸ್ಯಾನೆ ಐತೇನೋ ಅಂದ್ಕೊಂಡಿದ್ದೆ. ಬಿಡು ಹೋಗ್ಲಿ, ನಮ್ಮ ಅಪ್ಪನ ಕೊಟ್ಟು ಏನೋ ಹೇಳಕ್ ಹೋಗ್ಬೇಡ, ಐತೆ ತಾಂಡೋಗೋಣ ಅಂತ ಹೇಳು. ಏನೋ ಹಂಗಂದ್ರೆ ನಿಮ್ಗೆ ಐತೇನಮ್ಮ ಅಂದ್ರೆ ನಾವು ತೀರ ಮಾಡ್ಕೊಂಬಕ್ಕಾಗುತ್ತೆ. ಸರಿ ಆಯ್ತು, ಹಂಗೆ ಮಾಡೋಣ ಹೇಳು. ಬಾರಣ ಬಾ. ಏನಮ್ಮ ಗುಲಾಬಿ, ಎಲ್ಲ ಆಯ್ತಾ ಕೆಲಸ? ಊಟ ಆಯ್ತಾ? ಇನ್ನೂ ಇಲ್ಲ, ಮಾಡ್ಬೇಕೀಗ, ಅಡುಗೆ ಎಲ್ಲ ಆಗೈತೆ. ಕುಕ್ಕಣ್ಣ ಕುಕ್ಕ, ಯಾಕೆ ನಿಂಗ ಕೈ ಚೆನ್ನಾಗಿಲ್ವೇನು? ಇಲ್ಲ ಕಣಮ್ಮ, ಯಾಕನ ಒಂದೇ ಸಮಕ್ಕೆ ಕೂಲಿ ಹೋದ್ಲ ಒಂದು ವಾರದಿಂದನ, ಅದಕ್ಕೇನೆ ಚೆನ್ನಾಗಿಲ್ದಂಗೆ ಆಗೈತೆ. ಮಧ್ಯಾಹ್ನಕ್ಕೆ ಬಂದ್ಲಂತೆ, ನಾನು ಕೂಲಿ ಹೋಗಿದ್ದೆ, ನನಗೂ ಮೈಕೈ ಎಲ್ಲ ನೋವು, ಅದಕ್ಕೇನೆ ಅಡುಗೆ ಬೇರೆ ಮಾಡಿರಲಿಲ್ಲ. ಮಲ್ಲಿ ಬೇರೆ ಬಂದ್ಲ, ಬಾ ನಮ್ಮ ಮನೆಗೇನೆ ಒಂದಿಷ್ಟು ಸಾರು ಎಲ್ಲ ಐತೆ, ಅಡುಗೆನೂ ಆಗಿರುತ್ತೆ ಅಲ್ಲೇನೆ, ಈಗ ಕೊಡ್ತೀನಿ ಅಂತಂದ್ಲು, ಅದಕ್ಕೆ ಬಂದಮ್ಮ. ಕುಕ್ಕಣ್ಣ ಕುಕ್ಕ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಿಂತ್ಕೊಂಡಿರ್ತೀನಿ, ಹೋಗ್ಬೇಕು. ಅವಳು ಬೇರೆ ಪಾಪ ಚೆನ್ನಾಗಿಲ್ವಲ್ಲ, ಹೋಗ್ಬೇಕು, ಇರಲಿ ಬಿಡು. ಸರಿ ಅಣ್ಣ. ಎಲ್ಲಮ್ಮ ನೇತ್ರ ಮತ್ತೆ ಕಾಳಮ್ಮರು ಯಾರು ಕಾಣಿಸ್ತಾ ಇಲ್ಲ? ಅಮ್ಮವರೆಲ್ಲ ದೇವಸ್ಥಾನಕ್ಕೆ ಹೋಗವ್ರೆ, ನೇತ್ರ ಇಲ್ಲೇ ಎಲ್ಲೋ ಹೊರಗಡೆ ಎಲ್ಲ ಹೋಗಿರ್ಬೇಕೇನೋ, ಬರ್ತಾರೆ. ಹೌದಾ? ಸರಿ ಆಯ್ತು. ಅಪ್ಪ ತಗ, ಇದ್ರಾಗೆ ಮುದ್ದೆ ಅನ್ನ ಸಾರು ಎಲ್ಲ ಇಕ್ಕಿದೀನಿ, ತಗೊಂಡೋಗಿ ನೀನು ಅಮ್ಮನ ಊಟ ಮಾಡಿ ಒಂದು ಮಾತ್ರೆ ತಂದ್ಕೊಡು ಅಮ್ಮಗೆ. ಊಟ ಮಾಡಿ ನೀನು ಒಂದು ನುಂಗು, ಹೆಂಗನಾಗ್ಲಿ, ಯಾಕೋ ಮೈಕೈ ನೋವು ಅಂತೀಯ, ನುಂಗಿ ಮನೆ ಕಣ್ರಿ. ಎದ್ದಾಗ್ಲೂ ಕೊಟ್ಟು ಕಳಿಸ್ತೀನಿ, ಏನು ಅಡುಗೆ ಮಾಡಬೇಡ ಅಂತ ಹೇಳು. ಅಯ್ಯೋ ಎದ್ದಾಗ ಮಾಡ್ಕೊಂತಾಳೆ ಬಿಡಮ್ಮ. ಈಗ ಒಂದಿಟ್ಟು ಮನಿಕಂಡ್ರೆ ಮಾತ್ರ ನುಂಗಿ ಚೆನ್ನಾಗಾಗ್ತಾಳೆ, ಎದ್ದಾಗ ಎದ್ದಕ್ಕೇನು ಬೇಡ, ಸದ್ಯಕ್ಕೆ ಸಾಕು. ಇದು ಏನು ಬೇಕಾಗಿರ್ಲಿಲ್ಲಮ್ಮ, ಯಾತನ ಅನ್ನಮ್ಮ ಯಾತನ ಮಾಡ್ಕೊಂಡು ಗೊಜ್ಜ ಯಾತನ ಕಿವಿಸ್ಕೊಂಡು ಉಮ್ತಿದ್ವಿ. ನೀನು ಅಯ್ಯೋ ಸುಮ್ಮನಿರಪ್ಪ, ನಾನೇನೇನು ಬೇರೆ ಊರಾಗೆ ಇದ್ದೀನಿ, ಇಲ್ಲೇ ಇದ್ದೀನಿ. ಅಪ್ಪ ಅಮ್ಮನ ಕಷ್ಟಕ್ಕೆ ಇಷ್ಟು ಆಗ್ದಿದ್ರೆ ನಾನು ಮಗಳಂತ ಅನ್ನಿಸ್ಕೊಂಡು ಇನ್ನೇನು ಪ್ರಯತ್ನ ಹೇಳು, ಇದ್ದೂರಾಗಿದ್ದು ಅಲ್ವೇ? ಮಲ್ಲಿ ಸರಿಯಾಗಿ ಹೇಳ್ದೆ ನೋಡು, ನೀವು ಅಪ್ಪ ಅಮ್ಮಗೆ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನೀನೊಬ್ಬಳೇ ಇರೋದು. ನೀನೇ ನೋಡ್ಕೋಬೇಕು ಅವ್ರನ್ನ, ಕಷ್ಟ ಸುಖನ. ಹೆಂಗೋ ಬಿಡಮ್ಮ, ನೀನೊಬ್ಳಾದ್ರೂ ಇರೋದಕ್ಕೆ ನಮ್ಮ ಕಷ್ಟ ಸುಖಕ್ಕೆ ಹಾಕ್ತೀನಿ. ಸರಿ ಕೊಡಮ್ಮ, ಹೋಗ್ತೀನಿ, ನಿಮ್ಮ ಅಮ್ಮ ಕಾಯ್ತಿರ್ತಾಳಲ್ಲಿ. ಸರಿಯಪ್ಪ ತಗ, ಹುಷಾರಾಗಿ ಹೋಗು. ಅಪ್ಪಯ್ಯ ಬಂದಿವನೇ, ಮಲ್ಲಿರಪ್ಪಯ್ಯ ಯಾತೋ ಕೊಡ್ತಾ ಇದ್ದಾಳೆ ಟಿಫಿನ್ ಕೆರೆಗೆ, ಅಷ್ಟು ದೊಡ್ಡದ್ರಾಗೆ ಯಾತ್ ಕೊಟ್ಟು ಕಳಿಸ್ತಾ ಇದ್ದಾಳು. ಓಹೋ ಮನೆಗೆ ಯಾರು ಇಲ್ಲ ಅಂತನ ಯಾತೋ ಕೊಟ್ಟು ಕಳಿಸ್ತಾ ಇದ್ದಾಳೆ. ಏನಮ್ಮ ನೇತ್ರ, ಚೆನ್ನಾಗಿದೀಯಾ? ನಿನ್ನ ಮಕ್ಕಳು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ಏನದು ಕೈಯಾಗೆ ಏನೋ ಕೊಟ್ಟು ಕಳಿಸ್ತಾ ಇದ್ದಾಳೆ ಮಗಳು ನಿನಗೆ, ನಾವಿಲ್ದೇ ಇರೋದು ನೋಡಿ. ಅಯ್ಯೋ ಹಂಗೇನಿಲ್ಲಮ್ಮ, ಅದು ಏನದು? ಯಾರು ಇಲ್ಲ ಅಂತನ ಇಲ್ಲಿ ಬಂದ್ಬಿಡ್ತೀರಾ ಅಲ್ವೇ? ಇದ್ದೂರಾಗ ಇದ್ದಾಳೆ ಮಗಳು, ಬಿಡುವತ್ಲಾಗೆ ಕೇಳಿದ್ದೆಲ್ಲ ಕೊಡ್ತಾಳೆ. ಸಾವುಕಾರ ಮನೆಯಾಗ ಇದ್ದಾಳೆ, ತಗೊಂಡೋಗಿ ನಮ್ಮನೆ ಕಿಕ್ಕೆಮನ ಅಂತಾನ. ಅಯ್ಯೋ ನೇತ್ರ, ನೀನ್ ತಿಳ್ಕೊಂಡಿರಂಗೆ ಅಲ್ಲಿ ಅದ್ರಾಗ ಏನು ಇಲ್ಲ, ಊಟ ಕೊಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇನೆ. ನಮ್ಮ ಅಮ್ಮಗೆ ಹುಷಾರಿಲ್ಲ, ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಮನೆ ಕಂಡಿತ್ತು, ನಾನು ಹೋಗಿದ್ದೆ, ಅದಕ್ಕೆ ನಾನೇನೆ ನಮ್ಮನೆಗೇನೆ ಅನ್ನ ಮುದ್ದೆ ಸಾರು ಐತೆ ಕೊಟ್ಟು ಕಳಿಸ್ತೀನಿ ಅಂತೇಳಿ ನಮ್ಮ ಅಪ್ಪನ ಕರ್ಕೊಂಬಂದು ಕೊಟ್ಟಿದ್ದೀನಿ ಅಷ್ಟೇನೆ. ಬೇಕು ಅಂದ್ರೆ ತೆಗೆದು ನೋಡು. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಅಪ್ಪ ನೀನು ತಗೊಂಡೋಗು.
ಅದಕ್ಕೆ ನಾವು ಹೇಳಿದ್ದು ನಾವೇನೋ ಒಂದು ಮಾಡ್ಕೊಂತೀವಿ ಅಂತಾನ. ಪರವಾಗಿಲ್ಲ, ತಗೊಂಡೋಗಪ್ಪ, ತಗೊಂಡೋಗು. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ನಾನಿದ್ದೀನಿ, ನಾನೆಲ್ಲ ಹೇಳ್ತೀನಿ. ನಮ್ಮ ಅತ್ತೆ ಬಂದ್ರೆ ನೀನ್ ತಗೊಂಡೋಗು. ಸರಿ ಅಮ್ಮ, ಬರ್ತೀನಿ. ಏನೇ ಇನ್ನು ನೀನ್ ಏನ್ ಅಂದ್ಕೊಂಡಿದೀಯಾ? ಮನ್ಸಿಗೆ ಬಂದಂಗೆ ಯಾರಿಗೆ ಸರ್ ಬಂದವ್ರಿಗೆಲ್ಲ ನಿಮ್ಮ ಅಪ್ಪಗೆ ಅಮ್ಮಿಗೂ ಕೊಟ್ಟು ಕಳ್ಸು, ಊಟ ತಿಂಡಿ ಎಲ್ಲಾನ. ಮತ್ತೆ ಅಲ್ಲಿನ ಯಾಕಿದಾರೆ ಮನೆಗೆ, ಇಲ್ಲಿಗೆ ಕರ್ಸ್ಕೊಂಡು ಇಲ್ಲೇ ಇಚ್ಚಿಬಿಡು ನಿಮ್ಮ ಅಪ್ಪನ ಅಮ್ಮನ. ನಮ್ಮ ಮನೆ ಅದೇನೆ ಉಂಡ್ಕೊಂಡು ತಿನ್ಕೊಂಡು ಇಲ್ಲಿರ್ಲಿ ಬಿಟ್ಟಿ ಕೂಳ. ಆಯ್ತಾ, ಏನ್ ಮಾತಾಡ್ತಾ ಇದ್ಯಾ? ಬಿಟ್ಟಿ ಕೂಳ್ ತಿಂಬಕ್ಕೆ ಅವ್ರೇನೇನ್ ಬಿಟ್ಟಿ ಬಿದ್ದಿಲ್ಲ, ಅವ್ರಿಗೂ ಮೈಯಾಗ ಶಕ್ತಿ ಐತೆ, ದುಡ್ಕೊಂಡು ತಿಂತಾರೆ. ಏನೋ ಹುಷಾರಿಲ್ಲ ಅಂತ ಹೇಳಿ ಊಟ ಕೊಟ್ಟು ಕಳ್ಸಿದ್ರೆ ಈ ತರ ಮಾತಾಡ್ತಾ ಇದೆಯಲ್ಲ. ನಾನು ಎಂದಾದ್ರೂ ಕೊಟ್ಟು ಕಳ್ಸಿದ್ ನೋಡಿದ್ದ? ಬಿಡು, ಏನು ಒಂದು ಹೊತ್ತಿನ ಊಟ ಕೊಟ್ಟು ಕಳ್ಸಿದ ತಕ್ಷಣ ನಮ್ಮ ಮನೆಯದೇನು ಏನು ಗಂಟೆನು ಹೋಗಲ್ಲ. ಅವರು ನಮ್ಮ ಅಪ್ಪ ಅಮ್ಮ ಅವ್ರೇನು ಬೇರೆಯವರಲ್ಲ. ಮಗಳಾಗಿ ಅವ್ರಿಗೆ ಒಂದೊತ್ತು ಊಟ ಇಕ್ಕಕ್ಕೂ ನನಗೆ ಇಲ್ವಾ ಸ್ವಾತಂತ್ರ್ಯ? ನನ್ನ ಮನೆ, ನನಗೆ ಅಷ್ಟೂ ಹಕ್ಕಿಲ್ವಾ ಇಲ್ಲಿ? ಅಂತಾಳು ನಮ್ಮ ಅಮ್ಮ ಕೇಳಿ ನನ್ನ ಕೇಳಿನ ಕಳಿಸ್ಬೇಕಾಗಿತ್ತು. ನೀನು ಯಾರನ್ನು ಕೇಳ್ದಲ್ಲೇನೆ ಅದ ಹೆಂಗೆ ಕಳಿಸ್ತೀಯ ನೀನು? ಹಕ್ಕಂತೆ ಹಕ್ಕು ನಿನ್ಗೆ ಯಾವ ಹಕ್ಕು ಇಲ್ಲನ. ಅತ್ತೆ ಇರ್ಲಿಲ್ಲ, ಎಲ್ಲ ಹೋಗಿದ್ರು, ಅದಕ್ಕೇನೆ. ಇರ್ದಿದ್ರೆ ಬರೋ ತಕ್ಕ ಕಾಯ್ಬೇಕು, ಇಲ್ಲ ನನಗಾದ್ರೂ ಹೇಳ್ಬೇಕು. ನನಗಾದ್ರೂ ಹೇಳ್ದೇನೆ, ನಿನ್ಗೆ ಯಾಕೆ ಹೇಳ್ಬೇಕು? ನಿನ್ಗೂ ಈ ಮನೆಗೂ ಬರೀ ತವ್ರ ಮನೆ ಸಂಬಂಧ ಅಷ್ಟೇನೆ. ಇಲ್ಲಿರೋದು ನಾನು ಈ ಮನೆ ಸೊಸೆ, ನನಗೂ ಹಕ್ಕೈತಿ. ಸುಮ್ಮನೆ ನೀನು ಜಗಳ ತೆಗಿಯಕ್ ಬರಬೇಡ. ಬರೀ ಒಂದ್ ಸ್ವಲ್ಪ ಒಂದು ಹೊತ್ತಿನ ಊಟ ಕೊಟ್ಟು ಕಳ್ಸಿದ್ಕೆ ಸುಮ್ಮನೆ ಹೋಗಿ ಮಕ್ಕಳು ಎದ್ದಿದ್ದಾರೆ ನೋಡ್ಕೊಂಡು ಹೋಗಿ ಹಾಲು ಕುಡ್ಸೋಕ್ ಹೋಗಿ. ಸುಮ್ಮನೆ ಜಗಳ ಮಾಡಕ್ ಬರಬೇಡ. ಅಯ್ಯೋ 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 ಅಯ್ಯೋ, ಅಂದ್ರೆ ನಿನ್ನ ಮನೆನೇನೆ ಇದು? ನನ್ನೇ ಬೇರೆಯವಳು ಅಂತ ಹೇಳ್ತಾ ಇದ್ಯಾ? ನನ್ನ ತವ್ರ ಮನೆಯಲ್ಲೂ ನೀನು ಮಗಳು ಬಂದಂಗ್ ಬರ್ಬೇಕು ಅಂತ ನೀನು ಹೇಳ್ತಾ ಇರೋದು? ನನ್ಗೆ ಯಾವ ಮಾತಾಡಕ್ಕೆ ಇಲ್ಲಿ ಹಕ್ಕಿಲ್ವೇನೆ? ಓಹೋ, ಇವಳದಂತೆ ಹಕ್ಕಿರೋದು ನನಗೆ ಕಣೆ, ನಿನಗಲ್ಲ. ನೋಡ್ನೇತ್ರ, ಮದ್ವೆ ಆದ್ಮೇಲೆ ಎಲ್ಲರೂ ಅಷ್ಟೇನೆ, ಮದ್ವೆ ಆಗ ಗಂಡನ ಮನೆಗೆ ಹೋಗ್ತಾರಲ್ಲ ಅದೇ ಅವ್ರ ಮನೆ. ನನಗೂ ಅಷ್ಟೇನೆ, ನಾನು ಮದ್ವೆ ಆಗಿ ಬಂದಿದ್ದೀನಿ ಅಂದ್ಮೇಲೆ ಇದೇ ನನ್ನ ಮನೆ. ಇಲ್ಲಿ ನನಗೂ ಸ್ವಾತಂತ್ರ್ಯ ಇದೆ. ಊಟಕ್ಕೆ ತಿಂಡಿಗೆ ಯಾರಿಗಾನ ಒಂದಿಷ್ಟು ಆತನ ಕೊಡಕ್ಕೆ. ನಾನೇನೆ ದುಡ್ಡು ಬೆಳ್ಳಿ ಒಡವೆ ಚಿನ್ನಾಗಿ ಯಾತನ ವಸ್ತುಗಳೇನು ಕೊಟ್ಟಿಲ್ಲ. ಅನ್ನ ಮುದ್ದೆ ಸಾರು ಅಷ್ಟೇನೆ. ನೀನು ನಿನ್ ಗಂಡನ ಮನೆಗೆ ಹಕ್ಕೈತೆ, ಅಲ್ಲಿ ನಡೆಸಬೇಕು ಅಂದ್ರೆ ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ, ಹೋಗು. ಅಯ್ಯೋ 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 ಅಯ್ಯೋ, ನನ್ನ ಮೇಲೆ ಇಷ್ಟೊಂದು ಜೋರ್ ಮಾಡ್ತೀಯ? ಬರ್ಲಿ ಇರು, ನಮ್ಮಯ್ಯ ಹೇಳ್ತೀನಿ ಸರಿಯಾಗಿ. ಓಹೋ, ನನಗೆ ಈ ಮನೆಗೆ ಯಾವ ಹಕ್ಕು ಇಲ್ವಂತೆ ಮಾತಾಡಕ್ಕೆ, ಇವಳದಂತೆ ಹಕ್ಕಿರೋದು. ನೀನೇನಾದ್ರೂ ಹೇಳ್ಕೊ, ನನಗೇನಂತೆ ಅತ್ತೆ ಬಂದಾಗ ನಾನೆಲ್ಲ ಹೇಳ್ತೀನಿ. ಇವಳು ಚಿಗ್ರಿಕೊಂಡವಳೆ. ಗುಲಾಬಿ, ನಮ್ಮ ಅಮ್ಮಗೆ ಬರ್ಲಿ, ಸರಿಯಾಗಿ ಉಗಿಸ್ತೀನಿ ಇವಳಿಗೆ. ಅಲ್ಲ, ಹೇಳರ್ ಕೇಳರ್ ಯಾರು ಇಲ್ಲ ಅಂತೇಳಿ ಊಟ ಕೊಟ್ಟು ಕಳ್ಸಿದ್ದಾಳೆ. ಇವತ್ತು ಊಟ ಕಟ್ ಕಳಿಸ್ತಾಳೆ, ಇನ್ನು ನಾಳೆ ದಿವಸ ಕೇಳಿದೆ ಯಾರು ಇಲ್ಲ ಅಂತಾನೆ ಇನ್ಯಾತನ ಕಟ್ ಕಳಿಸ್ತಾಳೆ. ಅಪ್ಪ ಅಮ್ಮಯ್ಯ ಹೆಂಗೋ ಇಲ್ಲೇ ಇದ್ದಾರೆ ಅಂತಾನೆ. ಅಲ್ಲ, ಊಟ ಕೊಟ್ಟು ಕಳ್ಸೋ ಬದಲು ಅವ್ರನ್ನೇ ತಂದು ಇಲ್ಲೇ ಇಕ್ಕೋಬೋದಲ್ಲ. ಅಯ್ಯೋ, ನನಗೇನು ಗೊತ್ತಿಲ್ಲ ಚಿಕ್ಕಮ್ಮರೆ, ನೀವುಂಟು ಮಲ್ಲಿ ಉಂಟು, ನಾನು ಇದ್ರಾಗ ತಲೆ ಹಾಕಲ್ಲ. ನಾನು ಏನೋ ಕೆಲಸ ಐತೆ, ಒಂದು 2,000 ತರಬೇಕು ಒಲೆಗೆ, ತಾಂಬತ್ತೀನಿ. ಏಟ್ ಜೋರ್ ಮಾಡ್ತಾಳೆ, ನಾನು ಈ ಮನೆ ಸೊಸೆ, ನನಗೆ ಹಕ್ಕು ಐತೆ ಅಂತಾನೆ. ಹಕ್ಕಂತೆ ಹಕ್ಕು ಇರು, ಮಾಡ್ತೀನಿ ಸರಿಯಾಗಿ ಅವಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.